ಅವ್ರು ಬಿದ್ದೋಗ್ತಾ ಇದ್ರು, ನಾನೇ ಹಿಡ್ಕೊಂಡೆ. ನೀನೇ ಹಿಡ್ಕೊಂಡ್ಯಾ? ಬೇಡ ರಾಜ, ನಿನ್ನ ಕೈಗಳು ನನ್ನನ್ನೇ ಮುಟ್ಬೇಕು, ನಿನ್ನ ತುಟಿಗಳು ನನ್ನ ಕೆನ್ನೆಗೆ ಮುತ್ಕೊಡ್ಬೇಕು, ನಿನ್ನ ಬಾಯಿ ನನ್ನೇ ಕರಿಬೇಕು. ನೀನು ನನ್ನ ಸ್ವಂತ ರಾಜ. ಛೇ, ಇವಳು ಹೇಳ್ತಿರೋ ಮಾತು ಕೇಳ್ತಿದ್ರೆ ಫೀಲಿಂಗ್ಸ್ ಎಲ್ಲ ಸತ್ತೋಗೋ ತರ ಇದೆ. ನಂಗೆ ಹೊಡೆದೆ ಅಲ್ವೇನೆ? ನಿನ್ ವಿಷಯ ಆಮೇಲೆ ಬಂದು ನೋಡ್ಕೋತೀನಿ ಕಡೆ. ಯಾವಾಗಾದ್ರೂ ಬಾರೇ, ಒಬ್ಳೆ ಬಂದ್ರು ಪರವಾಗಿಲ್ಲ, 10 ಜನರ ಜೊತೆ ಬಂದ್ರು ಪರವಾಗಿಲ್ಲ, 10 ಸಲ ಬಂದ್ರು ಪರವಾಗಿಲ್ಲ, ನಾನ್ ರೆಡಿ. ತೋಡೆ ತಟ್ ಸವಾಲ್ ಹಾಕ್ತಿದ್ದೀನಿ. ನೋಡ್ಕೋತೀನಿ. ಹೋಗೆ. ಏನ್ರಿ ನೀವು, ಯಾಕ್ರಿ ಅವ್ರ ಜೊತೆ ಜಗಳ ಮಾಡ್ತೀರಾ? ನಿನಗ್ ಗೊತ್ತಿಲ್ಲ ರಾಜ, ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ತಾಳೆ, ಆದ್ರೆ ಸೌತಿ ಬರೋದನ್ನ ಸಹಿಸ್ಕೊಳ್ಳಲ್ಲ. ಒಳ್ಳೆ ಫಿಗರ್ನ ಮಿಸ್ ಮಾಡೋದಿಯಲ್ಲೇ ಮುದಿ ಗೂಬೆ. ಯಾಕೆ ಬಂದಿದ್ದು? ನಿನಗೆ ಅಡಿಗೆ ಮಾಡಿ ಹಾಕೋಣ ಅಂತ ಬಂದೆ ರಾಜ. ನಿಮ್ ಅಡಿಗೆ ಕೆಟ್ಟದಾಗಿರುತ್ತೆ ಅಂತ ಮೊನ್ನೆ ತಾನೇ ಹೇಳಿದ್ನಲ್ವಾ, ಮತ್ತೆ ಯಾಕೆ? ಈ ಸಲ ಹಾಗಾಗಲ್ಲ ರಾಜ, ಘಮ ಘಮ ಅನ್ನೋ ಅಡಿಗೆ ಮಾಡಿ ಹಾಕ್ತೀನಿ. ಸರಿ, ಬೇಗ ಬೆಂಕಿ ಹಾಕೊಳ್ಳಿ. ಏನಂದ ರಾಜ? ಅದೇ ರೀ, ಬೇಗ ಹೋಗಿ ಅಡಿಗೆ ಮಾಡಿ ಅಂತ ಹೇಳ್ದೆ. ನನ್ ರಾಜಂಗ್ ನಾನಂದ್ರೆ ಎಷ್ಟು ಪ್ರೀತಿನೋ. ಅಜ್ಜಿ, ಏನಾಯ್ತು ಅಜ್ಜಿ? ಕುತ್ಕೊಳ್ಳಿ ಅಜ್ಜಿ, ಕುತ್ಕೊಳ್ಳಿ. ಏನಾಯ್ತು ಅಜ್ಜಿ? ತೋರಿಸಿ. ಅಯ್ಯೋ, ಬ್ಲಡ್ ಬರ್ತಿದೆ. ತುಂಬಾ ಜೋರಾಗಿ ತಗ್ಲುತ್ತಾ ಅಜ್ಜಿ? ರಕ್ತ ಬರ್ತಿದೆ. ಯಾಕೆ ರಾಕಿ, ಏನಾಯ್ತು? ಅಜ್ಜಿ ಕಾಲ್ಗೆ ಗಾಯ ಆಗಿದೆ ಮಮ್ಮಿ. ಅಯ್ಯೋ, ರಕ್ತ ಬರ್ತಾ ಇದೆ. ರಾಕಿ, ಬೇಗ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ಹಾ, ಆಯ್ತು ಮಮ್ಮಿ. ಮಮ್ಮಿ ತಗೊಳ್ಳಿ ಮಮ್ಮಿ. ಇಷ್ಟು ಪ್ರೀತಿ ತೋರಿಸೋರ್ನ ಸುಮ್ಮನೆ ಅಪಾರ್ಥ ಮಾಡ್ಕೊಂಡು ತಪ್ಪು ಮಾಡ್ದೆ. ಅಮ್ಮಂಗೆ ಏನಾಯ್ತು ವಸು? ಅಜ್ಜಿ ಕಾಲ್ಗೆ ಏಟು ಬಿತ್ತು ದೊಡ್ಡಪ್ಪ. ಅಯ್ಯೋ, ಹೇಗಾಯ್ತು ಅತ್ತೆ? ಅಣ್ಣ, ಡಾಕ್ಟ್ರಿಗೆ ಫೋನ್ ಮಾಡು. ಹಾಸ್ಪಿಟ್ಲ್ಗೆ ಹೋಗೋಣ ಬಾಮ್ಮ. ಅವಶ್ಯಕತೆ ಇಲ್ಲ ಅಭಿ, ಸಣ್ಣ ಏಟಷ್ಟೇ. ವಸು ರಾಕಿ ಫಸ್ಟ್ ಏಡ್ ಮಾಡಿದ್ದಾರೆ, ಕಮ್ಮಿ ಆಗ್ಬಿಡುತ್ತೆ ಬಿಡು. ಅತ್ತೆ, ನೋವಾಗ್ತಿದ್ಯಾ? ಅಷ್ಟೊಂದೇನು ನೋವಾಗ್ತಿಲ್ಲ ವಸು. ನೀವಿಬ್ರು ಪ್ರೀತಿಯಿಂದ ನೋಡಿದ್ಮೇಲೆ ನೋವು ಪೂರ್ತಿ ಕಮ್ಮಿ ಆಗೋಯ್ತು. ರಾತ್ರಿ ನಾನು ಆಡಿದ ಮಾತುಗಳಿಂದ ನಿನಗೆ ಬೇಜಾರಾಯ್ತಾ? ಸಾರಿ ಕಂದ. ನೀವು ಯಾಕೆ ನನಗೆ ಸಾರಿ ಕೇಳ್ತೀರಾ ಅಜ್ಜಿ? ಹಾಗೆ ಯಾವತ್ತೂ ಕೇಳಬೇಡಿ. ನೀವು ನನಗೆ ಬುದ್ಧಿ ಹೇಳ್ಬೇಕು. ವಸು, ನಿನ್ನೂ ಕೂಡ ಬೈದ್ಬಿಟ್ನಮ್ಮ, ಏನೂ ಅಂದ್ಕೋಬೇಡ.
ನೀವು ದೊಡ್ಡೋರು ಅತ್ತೆ, ನಮ್ಮ ಅಮ್ಮನ ಥರದವರು. ನಾವು ತಪ್ಪು ಮಾಡಿದಾಗ ದಂಡಿಸೋ ಹಕ್ಕು ನಿಮಗಿದೆ. ನಿಮ್ ವಿಷಯದಲ್ಲಿ ನಾನು ಯಾವತ್ತೂ ಅಪಾರ್ಥ ಮಾಡ್ಕೊಳ್ಳಲ್ಲ. ಹೌದು ಅತ್ತೆ, ನಿಮ್ ವಿಷಯ ಅಂತಾನೆ ಅಲ್ಲ, ಮನೇಲಿ ಯಾರ ಬಗ್ಗೆನೇ ಆಗ್ಲಿ ವಸು ಒಳ್ಳೆ ಮನ್ಸಿಂದಾನೆ ಅರ್ಥ ಮಾಡ್ಕೋತಾಳೆ. ಹೆಸರಿಗೆ ನಾನು ಈ ಮನೆ ದೊಡ್ಡ ಸೊಸೆ. ದೊಡ್ಡ ಮನ್ಸಿರೋದು ಈ ವಸುಗೆ. ನಿಜ ಕಣಮ್ಮ, ವಸುನ ನೋಡ್ತಿದ್ರೆ ಆಗಾಗ ನೀನೇ ನೆನ್ಪಾಗ್ತೀಯ. ವಯಸ್ಸಲ್ಲಿ ಚಿಕ್ಕವಳಾಗಿದ್ರು ವಸು ಈ ಮನೆಗೆ ತಾಯಿ ತರ. ಎಲ್ರೂ ವಸುನ್ ಹೊಗಳ್ತಾ ಇದ್ದಾರೆ, ಮತ್ತೆ ಅದಕ್ಕೆ ಮನ್ಸು ಬದಲಾಗುತ್ತೋ ಏನೋ. ಚಿಕ್ಕವನಿದ್ದಾಗ ನೀ ನನ್ನ ಹೇಗೆ ನೋಡ್ಕೊಂಡ್ಯೋ, ಈಗ ವಸು ಹೊತ್ತಿಗೆ ನನ್ನ ಹಾಗೆ ನೋಡ್ಕೋತಿದ್ದಾರಮ್ಮ. ಅಭಿ ಅಣ್ಣ ವಸು ಹೊತ್ತಿಗೆ ನನಗೆ ಮೋಟಿವೇಶನ್ ಕೊಡದೇ ಇದ್ದಿದ್ರೆ ನಾನು ಜೀವಂತವಾಗೇ ಇರ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೋಸ್ಕರ ನೀನ್ ಬದುಕಿದ್ಯೇನೋ? ನಾವ್ ಯಾರೋ ನಿನ್ಗೇನು ಮಾಡೇ ಇಲ್ವಾ? ಎಲ್ಲರೂ ಮಾಡಿದ್ದಾರೆ ಅತ್ತೆ, ಆದರೆ ಅಭಿ ಅಣ್ಣ ವಸು ಹೊತ್ತಿಗೆ ಎಲ್ರಿಗಿಂತಲೂ ಜಾಸ್ತಿ ಮಾಡಿದ್ದಾರೆ. ನಾನೇನು ಮಾಡಿಲ್ವಾ ಅಖಿಲ್? ನನ್ನ ಕಡೆಗಣಿಸ್ತಿದ್ಯಲ್ಲ ಯಾಕೆ? ಈ ಮನೆಯಲ್ಲಿ ಯಾರು ಹೆಚ್ಚು ಕಮ್ಮಿ ಅಂತ ಏನಿಲ್ಲ ಹಾರಿಕಾ, ಎಲ್ಲರೂ ಸರಿ ಸಮಾನ್ರೆ, ನಾವೆಲ್ಲರೂ ಒಂದೇ. ಇಲ್ಲಿ ಪರಿಸ್ಥಿತಿ ನೋಡ್ತಿದ್ರೆ ಹಾಗಿಲ್ವಲ್ಲ ಅಭಿ? ಎಲ್ರಿಗಿಂತಲೂ ನೀನು ವಸುನೇ ಹೆಚ್ಚು ಅಂತಿದ್ದಾನೆ. ನಮ್ಮೆಲ್ಲರಿಗಿಂತಲೂ ನೀನೇ ಹೆಚ್ಚು, ನೀನೇ ಗ್ರೇಟ್. ಇವಾಗ ಓಕೆನಾ ನಿಂಗೆ? ಇವತ್ತಿಂದ ಆಫೀಸ್ ಕೆಲಸ, ಮನೆ ಕೆಲಸ ಎಲ್ಲ ನೀನೇ ಮಾಡು. ಎಲ್ಲರೂ ನಿನ್ನ ತಲೆ ಮೇಲೆ ಇಟ್ಕೋತೀವಿ. ಅಷ್ಟು ದೊಡ್ಡ ಜವಾಬ್ದಾರಿ ನನ್ಗೆ ಯಾಕಪ್ಪ? ನನ್ ವಯಸ್ಸಿಗೆ ಗೌರವ ಕೊಟ್ರೆ ಸಾಕು. ಈ ಮನೆಯಲ್ಲಿ ನಿಮಗೆ ಯಾವಾಗ್ಲೂ ಗೌರವ ಇರುತ್ತೆ ಚಿಕ್ಕಮ್ಮ. ವಸು ಇರ್ಬೇಕಾದ್ರೆ ನಿನ್ ಗೌರವಕ್ಕೆ ಏನ್ ಕೊರತೆ? ಅದಕ್ಕೆ ಅತ್ತೆ ಆಗಿರೋ ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಅಂಥದ್ರಲ್ಲಿ ತಾಯಿ ಸಮಾನದೋಳು ನೀನು. ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಹೇಳು? ಬಾಯ್ ಇದೆ ಅಂತ ನಿಮಗಿಷ್ಟ ಬಂದಂಗೆ ಮಾತಾಡ್ತೀರಾ? ಹೌದೌದು, ವಸು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಸರಿ, ಎಲ್ರೂ ಕೆಲಸ ಬಿಟ್ಟು ನನ್ನ ಸುತ್ತ ಸೇರ್ಕೊಂಡಿದ್ದೀರಾ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಅತ್ತೆ ವಸ್ಸು ಅಕ್ಕನ್ನ ಚೆನ್ನಾಗಿ ಹೊಗಳಿದ್ರು. ಈಗ ಅತ್ತೆ ಕೈಲೇ ವಸ್ಸು ಅಕ್ಕನ್ನ ಬಯಸ್ತೀನಿ. ವಸು ಮೇಡಮ್ ಹೇಳಿ. ಸೇಟು ಅವರೇ, ಹೊಸ ಒಡವೆಗಳು ಬಂದಿದ್ಯಾ? ಬಂದಿದೆ ಮೇಡಮ್, ತುಂಬಾ ವೆರೈಟೀಸ್ ಬಂದಿದೆ. ಒಂದ್ಸಲ ಒಡವೆಗಳನ್ನ ತಗೊಂಡು ನಮ್ಮ ಮನೆಗೆ ಬರ್ತೀರಾ? ನಾನು ತಗೋಬೇಕು. ಖಂಡಿತ ಮೇಡಮ್, ಅರ್ಧ ಗಂಟೆಲಿ ಬರ್ತೀನಿ. ಥ್ಯಾಂಕ್ ಯು ಸೇಟು ಅವರೇ. ಏನೇ ನೀನಾ ಆಂಟಿ? ನಾನು ಯಾರು ಅನ್ಕೊಂಡು ಭಯಪಟ್ಟೆ. ಯಾಕೆ? ವಸು ಫೋನಿಂದ ವಸು ಧ್ವನಿಲಿ ಸೇಟುಗ್ ಫೋನ್ ಮಾಡಿ ಮನೆಗೆ ಒಡವೆ ತಗೊಂಡ್ ಬಾ ಅಂತ ಹೇಳ್ದೆ. ನಾವು ಅತ್ತೆಯಿಂದ ವಸ್ಸು ಅಕ್ಕನ್ನ ಬಯಸ್ಬೇಕು ಅನ್ಕೊಂಡ್ರೆ ಅತ್ತೆ ನೋಡಿದ್ರೆ ವಸ್ಸು ಅಕ್ಕನ್ನ ನೆತ್ತಿ ಮೇಲೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಫ್ರೆಶ್ ಆಗಿ ಒಂದ್ ಪ್ಲಾನ್ ಮಾಡಿದೀನಿ. ಏನ್ ಮಾಡಿದ್ರು ನಾವಿಬ್ರು ಒಟ್ಟಿಗೆ ಸೇರ್ಕೊಂಡ್ ಮಾಡ್ಬೇಕು ಅನ್ಕೊಂಡ್ವಲ್ಲ. ಒಟ್ಟಿಗೆ ಮಾಡೋಣ. ಪ್ಲಾನ್ ಹೇಳ್ತೀನಿ, ಕೇಳು. ಹಾ, ಇದು ಪ್ಲಾನ್. ಸೂಪರ್ ಆಗಿ ಪ್ಲಾನ್ ಮಾಡಿದ್ಯಾ ಕಣೆ. ಎಲ್ರ ಮುಂದೆ ವಸು ಫೂಲ್ ಆಗೋದ್ ಗ್ಯಾರಂಟಿ. ಅದೇ ಅಲ್ವಾ ನಮ್ ಗುರಿ. ಅತ್ತೆ ದೃಷ್ಟಿಲಿ ವಸ್ಸು ಅಕ್ಕ ದಿನೇ ದಿನೇ ಕೆಳಮಟ್ಟಕ್ಕೆ ಹೋಗ್ಬೇಕು. ವಸ್ಸು ಅಕ್ಕ ಅಂದ್ರೆ ಅತ್ತೆ ಉರ್ದು ಬೀಳೋ ಹಾಗೆ ಮಾಡ್ಬೇಕು, ಅಸಹ್ಯ ಪಡ್ಬೇಕು. ನೀನ್ ಸಾಮಾನ್ಯದೊಳಲ್ಲ ಕಣೆ, ನಿಧಾನವಾಗಿ ಮೇನ್ ವಿಲನ್ ಆಗ್ತಿದ್ಯಾ. ಕಾಂಗ್ರಾಟ್ಸ್. ವಸು, ಪಾವನಿ, ವಸು,
ಯಾರಂಟಿ ಇವರು? ನಮ್ ಬೀದಿಲಿರೋರೆ ಕಣೆ. ಅವ್ರ ಮನೇಲಿ ಯಾವ್ದೋ ಫಂಕ್ಷನ್ ಇರ್ಬೇಕು, ಕರಿಯಕ್ ಬಂದಿದ್ದಾರೆ ಅನ್ಸುತ್ತೆ. ಕರೆಕ್ಟ್ ಟೈಮಿಗೆ ಬಂದಿದಾರ ಆಂಟಿ. ಇವ್ರ ಮುಂದೆನೆ ವಸು ಅಕ್ಕನ್ ಮರ್ಯಾದೆ ಕಳಿತೀನಿ. ಏನಕ್ಕ ಈ ಕಡೆ ಬಂದಿದ್ದು? ಇವತ್ ಸಂಜೆ ನಮ್ಮ ಮನೆಯಲ್ಲಿ ಪೂಜೆ ಇಟ್ಕೊಂಡಿದೀವಿ ಪಾವನಿ. ನೀವಿಬ್ರು ತಪ್ಪದೇ ಬರ್ಬೇಕು. ಖಂಡಿತ ಬರ್ತೀವಿ. ನೀವ್ಯಾವಾಗ ಬಂದ್ರಿ ಚಿಕ್ಕಮ್ಮ? ನಿನ್ನೆ ಅಷ್ಟೇ ಬಂದೆ ಕಣಮ್ಮ. ಚೆನ್ನಾಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಿ, ಆದ್ರೆ ನಿಮ್ ಪರಿಸ್ಥಿತಿನೇ ಸರಿಯಿಲ್ಲ. 3 ಜನ ಮಕ್ಕಳಿದ್ರೂ ಕೂಡ ಊರಿಗೆ ಹೋದ್ರಿ. ನಾನು ಊರಿಗೆ ಹೋಗೋಕ್ಕೂ ನನ್ನ ಮಕ್ಳಿಗೂ ನನ್ನ ಸೊಸೆಯರ್ಗೂ ಸಂಬಂಧನೇ ಇಲ್ಲ. ಆದ್ರೂ ನಮ್ ವಸು ಇರ್ಬೇಕಾದ್ರೆ ನಮ್ಗೇನ್ ಕೊರತೆ ಇದೆ? ನಿಜ ಹೇಳಿದ್ರಿ. ವಸು ಅಂತ ಸೊಸೆ ಇದ್ರೆ ಯಾವ ಮನೇಲೂ ಕೊರತೆ ಇರಲ್ಲ. ಹೌದೌದು, ನಮ್ ವಸು ಅಕ್ಕ ಒಬ್ಳೆ ಎಲ್ಲಾ ಕೆಲ್ಸಾನೂ ಮಾಡ್ತಾಳೆ. ನಮ್ ವಸು ಇಲ್ಲ ಅಂದ್ರೆ ಅಷ್ಟಕ್ಕೂ ಈ ಕುಟುಂಬನೇ ಇರ್ತಿರ್ಲಿಲ್ಲ. ಈ ಮನೆ ವಂಶೋದ್ಧಾರಕ್ಕೆ ನಮ್ ವಸು. ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ಮ ಅತ್ತೆಗ್ ಗೊತ್ತಿಲ್ದೆ ನಮ್ ವಸು ಅಕ್ಕ ಯಾವ ಕೆಲ್ಸಾನೂ ಮಾಡಲ್ಲ. ನಮ್ಮ ಅತ್ತೆ ಅಂದ್ರೆ ವಸು ಅಕ್ಕಂಗೆ ಅಷ್ಟು ಗೌರವ. ಅಷ್ಟೇ ಅಲ್ಲ, ವಸು ಅಂತ ಓರ್ಗಿತ್ತಿ ಈ ಭೂಮಿ ಮೇಲೆ ಎಲ್ಲೂ ಇರಲ್ಲ. ಪಾವನಿನ ಸ್ವಂತ ಅಕ್ಕನ್ ಥರ, ಹಾರಿಕನ್ನ ಒಡಹುಟ್ಟಿರೋ ತಂಗಿ ತರ ನೋಡ್ಕೋತಾಳೆ. ನೀವೆಲ್ಲ ಹೇಳ್ತಿದ್ದೀರಾ ಅಂತಲ್ಲ, ಆದ್ರೆ ವಸು ನಿಜವಾಗ್ಲೂ ಬಂಗಾರ. ಒಂಚೂರು ಅಹಂಕಾರ ಇಲ್ಲ, ಯಾರ ಮೇಲೂ ಅಧಿಕಾರ ಚಲಾಯಿಸಲ್ಲ, ನನ್ನ ಮಾತಿಗೆ ಬೆಲೆ ಕೊಡ್ತಾಳೆ. ಎಲ್ರೂ ಬರ್ತಿದ್ದಾರೆ, ಆದ್ರೆ ಬರ್ಬೇಕಾಗಿರೋ ವ್ಯಕ್ತಿ ಯಾಕಿನ್ನೂ ಬಂದಿಲ್ಲ? ನಮಸ್ತೆ ಸೇಠುಜಿ. ನಮಸ್ತೆ ಅಭಿ ಅವರೇ. ಸದ್ಯ ಸೇಟು ಬಂದ್ಬಿಟ್ಟ. ಅಸ್ಲಿ ಆಟ ಇವಾಗ ಶುರುವಾಗುತ್ತೆ. ಏನ್ ಸೇಟು ಈ ಕಡೆ ಬಂದಿದ್ದು? ವಸು ಮೇಡಮ್ ಫೋನ್ ಮಾಡಿ ಬರಕ್ ಹೇಳಿದ್ರು. ಯಾಕೆ ಸೇಟು ಅವ್ರೆ, ನಿಮ್ ಹತ್ರ ನಂಬಸೋಗೇನ್ ಕೆಲ್ಸ? ಹೊಸ ಒಡವೆಗಳು ಬೇಕು ಅಂತ ವಸು ಮೇಡಮ್ ಅವ್ರು ಹೇಳಿದ್ರಮ್ಮ. ಹಾ, ಹೊಸ ಒಡವೆನಾ? ಯಾರಿಗೆ ಸೇಟು ಅವ್ರೆ? ಇನ್ಯಾರ್ಗಮ್ಮ? ವಸು ಮೇಡಮ್ ಅವ್ರಿಗೆ. ಅಂದ್ರೆ ವಸು ಒಡವೆ ತಗೋತಿದ್ದಾಳೆ ಅಂತಾಯ್ತು. ಏನು ವಸು ಅಕ್ಕ, ಒಡವೆ ತಗೋತಿದ್ದೀನಿ ಅಂತ ನನಗೊಂದ್ ಮಾತು ಹೇಳಲಿಲ್ಲ. ಪಾವನಿ ಅಕ್ಕ, ನಿಮಗಾದ್ರೂ ಹೇಳಿದ್ರಾ? ಏನತ್ಗೆ ವಸು ಒಡವೆ ತಗೋತಿದ್ದೀನಿ ಅಂತ ನಿನ್ನ ಹತ್ರ ಏನಾದ್ರೂ ಹೇಳಿದ್ಲಾ? ಇಲ್ಲ ಅದ್ಕೆ, ನನ್ನ ಹತ್ರ ಏನೂ ಹೇಳಿಲ್ಲ. ನಿಮ್ಮ ಹತ್ರನೂ ಹೇಳ್ದೆ ವಸು ಯಾಕೆ ಒಡವೆ ತಗೋತಿದ್ದಾಳೆ ಚಿಕ್ಕಮ್ಮ? ಅವಳು ನಿಮಗ್ ಹೇಳ್ಬಿಟ್ಟೆ ಮಾಡೋದಲ್ವಾ? ಭಾವಂಗ್ ಹೇಳಿರ್ಬೇಕು. ಏನ್ ಭಾವ? ಸೇಟುಜಿ, ಒಡವೆ ಬೇಕು ಅಂತ ನಿಮಗೆ ಹೊಸವ್ರು ಹೇಳಿದ್ರಾ? ಹೌದು ಸರ್, ಆಗ್ಲೇ ಫೋನ್ ಮಾಡಿ ಹೊಸ ಒಡವೆ ಇದ್ರೆ ಮನೆಗೆ ತಗೊಂಡ್ ಬಾ, ತಗೋತೀನಿ ಎಂದ್ರು. ಅಂದ್ರೆ ಅವಳೊಬ್ಳೆ ಒಡವೆ ತಗೋಬೇಕು ಅಂತ ಹೇಳಿದ್ಲಾ, ಇಲ್ಲ ಎಲ್ರಿಗೂ ತಗೋಬೇಕು ಅಂತ ಹೇಳಿದ್ಲ ಸೇಟು ಅವ್ರೆ? ಎಲ್ರಿಗೂ ಅಂತ ಏನ್ ಹೇಳಿಲ್ಲಮ್ಮ, ಒಡವೆ ಬೇಕು ಅಂತ ಮಾತ್ರ ಹೇಳಿದ್ರು. ಓ, ಅಂದ್ರೆ ವಸು ಅಕ್ಕ ಒಬ್ಳೆ ಒಡವೆ ತಗೋಬೇಕು ಅಂತಿದ್ದಾಳೆ ಅನ್ಸುತ್ತೆ. ಚೆನ್ನಾಗಿದೆ. ತಗೋ ಅಕ್ಕ, ನಾನೇನು ಅನ್ಕೊಳ್ಳಲ್ಲ ಬಿಡು. ನಿನಗೆಷ್ಟು ಒಡವೆ ತಗೋಬೇಕು ಅಷ್ಟು ಒಡವೆ ತಗೋ. ವಸು ಒಬ್ಳೆ ಯಾಕೆ ಒಡವೆ ತಗೋಬೇಕು? ಅದ್ಯಾವ ಪದ್ಧತಿ? ಈಗ ಅದೇ ಪದ್ಧತಿ ಅದಕ್ಕೆ. ಅವ್ರವ್ರ ಸ್ವಾರ್ಥ ಅವ್ರು ನೋಡ್ಕೋತಾರೆ. ಯಾರಿಗೇನ್ ಬೇಕೋ ಅವ್ರ ಅದನ್ನ ತಗೋತಾರೆ. ವಸು ಅಂತೋಳಲ್ಲ ಚಿಕ್ಕಮ್ಮ, ಅನವಶ್ಯಕವಾಗಿ ಮಾತಾಡಬೇಡಿ.
ನಾನ್ ನಿನ್ನೆ ಮಾಡಿಟ್ಟಿದ್ದ ಹಾಲನ್ನ ವಸು ಅಕ್ಕ ರಾಕಿ ಕೊಟ್ಟು ಕುಡಿ ಅಂತ ಹೇಳಿದ್ಲು ಇಲ್ವೋ ಪಾವನಿ ಅಕ್ಕ? ಅದೇನೋ ಗೊತ್ತಿಲ್ಲದೆ ಆಗಿರೋದಮ್ಮ. ಪದೇ ಪದೇ ಯಾಕೆ ತಪ್ಪು ಮಾಡ್ತಾಳೆ? ನಿನ್ನೆ ಹಾಗಾಗಿದ್ರಿಂದ ಇವತ್ತು ಹಾಗೆ ಆಗತ್ತೆ ಅನ್ಕೊಂಡ್ಲೋ ಏನೋ. ಸುಮ್ಮನೆ ಮಾತಾಡ್ಬೇಡತ್ತೆ. ವಸು ಅತ್ತಿಗೆ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಮತ್ತೆ ಸೇಟು ಅವ್ರಿಗೆ ಫೋನ್ ಮಾಡಿ ವಸು ಅಕ್ಕ ಒಡವೆ ಯಾಕ್ರಿ ತರಕ್ ಹೇಳಿದ್ಲು? ಪಾವನಿ ಅಕ್ಕಂಗೂ ಒಡವೆ ತನ್ನಿ ಅಂತ ಹೇಳ್ಬೋದಿತ್ತಲ್ವಾ? ಬಸ್ರಿ ನಾನು ಒಡವೆ ಹಾಕೋಬೇಕು ಅಂತ ನನಗೂ ಆಸೆ ಇರುತ್ತಲ್ವಾ? ನನಗೂ ಒಡವೆಗಳನ್ನ ತರಿಸ್ಬೋದಿತ್ತಲ್ವಾ? ತನ್ನ ಒಬ್ಳಿಗೋಸ್ಕರ ಯಾಕೆ ಒಡವೆನ ಆರ್ಡರ್ ಮಾಡಿದ್ಲು? ಇದನ್ನ ಸ್ವಾರ್ಥ ಅಂದೆ ಇನ್ನೇನಂತಾರೆ? ನಿಲ್ಲಿಸ್ತೀಯ ಸಾಕು. ನೀನಿರು ಅಖಿಲ್. ಏನ್ ವಸ್ತು ಇದು? ಈಗಷ್ಟೇ ನಿನ್ನ ಹೊಗಳ್ದೆ, ಆಗ್ಲೇ ಪಕ್ಷಪಾತ ತೋರಿಸ್ಬಿಟ್ಯಾ? ಎಲ್ರಿಗೂ ಒಡವೆ ತಗೊಳ್ದೆ ನೀನೊಬ್ಳೆ ಯಾಕೆ ಒಡವೆ ತಗೋತಾ ಇದ್ಯಾ? ಇನ್ನೇನಿದೆ ಅದಕ್ಕೆ? ಈ ಮನೇಲಿ ಅಭಿ ಒಬ್ನೇ ಸಂಪಾದನೆ ಮಾಡ್ತಿರೋದು. ಅವನ್ ಗಂಡನ ಸಂಪಾದನೆ ಅವಳಿಷ್ಟ. ಒಡವೆನಾದ್ರೂ ತಗೋತಾಳೆ, ಫ್ಯಾಕ್ಟ್ರಿನಾದ್ರೂ ತಗೋತಾಳೆ. ಅಷ್ಟೇ ಆಂಟಿ. ನನ್ ಗಂಡ ನೋಡಿದ್ರೆ ವೀಲ್ ಚೇರ್ ಅಲ್ಲಿದ್ದಾನೆ. ಅವ್ನ್ ಯಾವ ಕೆಲ್ಸನೂ ಮಾಡಲ್ಲ. ಅದಕ್ಕೆ ನನಗೆ ಇದು ಕೊಡಿಸ್ಲಿಲ್ಲ. ಇನ್ನು ಭಾಸ್ಕರ್ ಭವ ಅಮಾಯಕರು. ಕತ್ತೆ ಥರ ದುಡಿಯೋದು ಬಿಟ್ರೆ ಪಾವನಿ ಅಕ್ಕಂಗೆ ಏನಾದ್ರೂ ಕೊಡಿಸ್ಬೇಕು ಅನ್ನೋ ಯೋಚನೆ ಕೂಡ ಬರಲ್ಲ. ಅಧಿಕಾರ ಇರೋಂದೇ ಧರ್ಮ, ಬಲ ಇರೋಂದೇ ರಾಜ್ಯ ಅನ್ನೋ ಹಾಗೆ ಎಲ್ಲ ವಸುದೇ ರಾಜ್ಯಭಾರ ಅದಕ್ಕೆ. ನಿಲ್ಸಿ ಅತ್ತೆ. ಸೇಟುಜಿ, ನಿಜವಾಗ್ಲೂ ವಸು ಅವರು ನಿಮಗೆ ಕಾಲ್ ಮಾಡಿ ಒಡೆಯಬೇಕು ಅಂತ ಹೇಳಿದ್ರಾ? ನಾನು ಯಾಕೆ ಸುಳ್ಳು ಹೇಳಲಿ ಅಭಿ ಅವರೇ? ಬೇಕಾದ್ರೆ ನನ್ನ ಫೋನ್ ನೋಡಿ. ವಸು ಮೇಡಮ್ ಅವ್ರ ಫೋನಿಂದ ಇನ್ಕಮಿಂಗ್ ಕಾಲ್ ಬಂದಿದೆ. ವಸು ಅಕ್ಕ ಫೋನ್ ಮಾಡಿದಳೋ ಇಲ್ವೋ ಅಂತ ಕೇಳ್ಬೇಕಾಗಿರೋದು ಸೇಟು ಅವರನ್ನಲ್ಲ ಭಾವ, ವಸು ಅಕ್ಕನ್ನ. ಏನ್ ವಸ್ತು ಇದು? ನೀನು ಸೇಟಿಗೆ ಫೋನ್ ಮಾಡಿದ್ಯಾ ಇಲ್ವಾ? ಹೇಳು ವಸು, ಸೈಲೆಂಟ್ ಆಗಿದೆಯಲ್ಲ. ಫೋನ್ ಮಾಡಿಲ್ಲ ಅಂತ ಹೇಳಮ್ಮ, ಇವ್ರು ಬಾಯಿ ಮುಚ್ಚಿಸ್ತೀವಿ. ವಸು ಅಕ್ಕ ಫೋನ್ ಮಾಡ್ದೆ ಸೇಟು ಯಾಕೆ ಬರ್ತಾರೆ ಭಾವ? ನೀನ್ ಬಾಯಿ ಮುಚ್ಚು. ನೀವಿಬ್ರು ಏನೋ ಮಾಡಿರ್ತೀರಾ. ಹಾ, ನಾವೇನೋ ಮಾಡ್ತೀವಿ, ಎಲ್ಲ ವಸುನೆ ಮಾಡಿರೋದು. ಯಾಕೆ ಮಾತಾಡ್ತಿಲ್ಲ ವಸ್ಸು? ಬಾಯ್ ಬಿಟ್ಟು ಉತ್ತರ ಹೇಳು. ಸೇಟುಗೆ ಫೋನ್ ಮಾಡಿದ್ಯೋ ಇಲ್ವೋ? ಮಾಡಿದ್ದೆ ಅತ್ತೆ. ಹೊಸ ಒಡವೆ ಬೇಕು ಅಂತ ಹೇಳಿದ್ದೆ. ಇಷ್ಟು ದಿನ ನೀನು ಒಳ್ಳೇಳು ಅಂತ ಅನ್ಕೊಂಡಿದ್ದೆ, ಹೀಗೆ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ಒಡವೆ ತಗೋತಿರೋ ಇಲ್ವೋ ಅಂತ ಹೇಳಿ ಮೇಡಮ್. ಸೇಟುಜಿ, ನಿಮ್ಗೆ ಆಮೇಲೆ ಕಾಲ್ ಮಾಡ್ತೇನೆ. ನೀವೀಗಿನ್ನ ಹೊರಡ್ಬೋದು. ಸೇಟುನ್ ಯಾಕೆ ಕಳಿಸ್ತಿದ್ದೀರಾ ಭಾವ? ಒಡವೆ ತಗೊಳ್ಳಿ. ವಸು ಅಕ್ಕ ಆಸೆ ಪಟ್ಟಿದ್ರಲ್ವಾ? ಮತ್ತೆ ನಮ್ಮನ್ನ ಆಟ ಆಡಿಸ್ತಾರೆ. ಒಡವೆ ತಗೊಳ್ಳಿ ಅಭಿ. ಬೇಕಾಗಿಲ್ಲ, ನೀವು ಹೊರಡಿ ಸೇಟು ಅವರೇ. ಆಗಲಿ ಅಭಿ ಅವರೇ.
ಅಕ್ಕಪಕ್ಕದ ಮನೆಯವ್ರ ಮುಂದೆ ಸೇಟು ಮುಂದೆ ಮನೆ ಮರ್ಯಾದೆ ತೆಗೆದ್ಬಿಟ್ಟಿಲ್ಲ ವಸು. ಆಗ್ಲೇ ನಿಂದು ವಿಶಾಲ ಹೃದಯ ಅನ್ಕೊಂಡೆ. ಇಷ್ಟು ಸಂಕುಚಿತವಾಗಿ ಯೋಚನೆ ಮಾಡ್ತೆ ಅಂತ ಗೊತ್ತಿರಲಿಲ್ಲ. ನಾವೆಲ್ಲ ಆಸ್ತಿ ಕಳ್ಕೊಂಡಾಗ ಎಲ್ರ ಮೇಲೆ ನಿನಗಿರೋ ಔನ್ನತ್ಯನ ನೋಡಿದೆ. ಆಸ್ತಿ ಬಂದ ಮೇಲೆ ನಿನ್ನ ಬುದ್ಧಿ ಯಾಕೆ ಬದಲಾಯ್ತು? ನನ್ನ ಮೇಲೆ ನೀನು ತೋರಿಸೋ ಪ್ರೀತಿ ಕೂಡ ಸುಳ್ಳ? ನನ್ನ ಮುಂದೆ ಒಂಥರ, ನಾನು ಇಲ್ಲದೆ ಇರೋವಾಗ ಇನ್ನೊಂಥರ ಇದ್ದು ನಾಟಕ ಮಾಡ್ತಿದ್ಯಾ?